ಎಲ್ಲರಿಗೂ ಫಾದರ್ಸ್ ಡೇ ಶುಭಾಶಯಗಳು. ಅಮ್ಮ ಅಂದರೆ ನಮಗೆಲ್ಲ ಪ್ರೀತಿ ಪ್ರಾಣ. ಅಮ್ಮ ಸರ್ವಸ್ವ. ನಮಗೆ ತುಂಬ ಪ್ರೀತಿ ಕೊಡೋ ಅಮ್ಮನಿಗೆ ಪ್ರೀತಿ ಕೊಟ್ಟಂತಹ ವ್ಯಕ್ತಿ ದೇವರು ಅಪ್ಪ. ಇವತ್ತು ಅಪ್ಪ ಅಂದರೆ ತುಂಬ ಜನರ ಲೈಫಲ್ಲಿ, ಕೆಲವ್ರ ಲೈಫಲ್ಲಿ ಪಿ ಟಿ ಮಾಸ್ಟ್ರು, ಕೆಲವ್ರ ಲೈಫಲ್ಲಿ ಪೊಲೀಸ್ ಆಫೀಸರ್ ಥರ ಮನೆಗಳಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ. ಆದರೂ ಅಪ್ಪ ತೋರಿಸೋ ಕಾಳಜಿ ಅಪಾರವಾದದ್ದು. ವಯಸ್ಸಿಗೆ ಬಂದಿರೋ ಹುಡುಗಿಗೆ ಮದುವೆ ಫಿಕ್ಸ್ ಮಾಡೋದಷ್ಟೇ ಅಮ್ಮನ ಕರ್ತವ್ಯ. ನಂತರ ಚೌಲ್ಟ್ರಿ ಬುಕ್ ಮಾಡು, ಸಾಲ ಮಾಡು, ಮದುವೆ ಖರ್ಚು ಮಾಡು, ನೂರಾರು ಜಂಜಾಟಗಳು ಮತ್ತೆ ಅಪ್ಪನ ಹೆಗಲಿಗೆ. ವಯಸ್ಸಿಗೆ ಬಂದಿರೋ ಮಗ ಇಂಥ ಕಾಲೇಜ್ ಸೇರಲಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಕಾಲೇಜಿಗೆ ಸೇರಿಸಿ ಫೀಸ್ ಕಟ್ಟಿ ಅದಕ್ಕೆ ಪಡಬಾರ್ದು ಕಷ್ಟಪಡೋದು ಮತ್ತೆ ಅಪ್ಪನ ಜವಾಬ್ದಾರಿ. ವಯಸ್ಸಿಗೆ ಬಂದಿರೋ ಮಗ ತಪ್ಪು ಮಾಡಿದ್ರೆ ಅದನ್ನು ತಿದ್ದೋ ಪ್ರಯತ್ನ ಅಮ್ಮನದ್ದು. ಆದರೆ ಅವನ ಭವಿಷ್ಯಕ್ಕೆ ದಾರಿ ತೋರಿಸಿ ಅದಕ್ಕೋಸ್ಕರ ಸೇವ್ ಮಾಡಿ ಪಡಬಾರದು ಕಷ್ಟಪಟ್ಟು ಪಡೋ ಜವಾಬ್ದಾರಿ ಅಪ್ಪಂದು. ಅಪ್ಪನ ತ್ಯಾಗ ಪದಗಳಲ್ಲಿ ವಿವರಿಸೋಕ್ಕಾಗಲ್ಲ. ಗ್ರಾಮರ್ನ ಲಿಮಿಟ್ಗೆ, ತರ್ಕಕ್ಕೆ, ವಿಶ್ಲೇಷಣೆಗೆ ಸಿಗದೇ ಇರೋದು. ನಿಜವಾಗ್ಲೂ ಅಪ್ಪನ ಒಂದು ಪ್ರಭಾವ ಪ್ರತಿ ಮಗನ ಮೇಲೆ ತುಂಬ ಗಾಢವಾಗಿರುತ್ತೆ. ನನ್ನ ತಂದೆ ಪ್ರಭಾವನೂ ತುಂಬ ಗಾಢವಾಗಿದೆ. ಎನಿಹಾವ್, ಅಪ್ಪನ ತ್ಯಾಗವನ್ನು ಗೌರವಿಸೋಣ. ಬೆಟ್ಟದ ಮೇಲಿರುವ ದೇವರಿಗಿಂತ ಬೈದು ಬುದ್ಧಿ ಹೇಳೋ ನಮ್ಮ ಅಪ್ಪನೇ ದೊಡ್ಡವನು ಅಂತ ಸ್ವೀಕರಿಸೋಣ. ಎಲ್ಲ ಅಪ್ಪಂದರಿಗೆ ಈ ದಿನದ ಶುಭಾಶಯಗಳು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಫಾದರ್ಸ್ ಡೇ.